ಇನ್ನು ರೇಣುಕಾ ಸ್ವಾಮಿ ಕೊಲೆ ನಡೆದಂತಹ ದಿನ, ಚಿತ್ರದುರ್ಗದಿಂದ ಕಿಡ್ನಾಪ್ ಆದ ಕ್ಷಣದಿಂದ ಇಲ್ಲಿ ತನಕ ಏನೇನಾಯ್ತು ಅನ್ನೋದನ್ನ ನೋಡಿದ್ರಿ. ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ 2 ದಿನ ಏನೆಲ್ಲ ನಡೆಯಿತು? ರೇಣುಕಾ ಸ್ವಾಮಿ ಹತ್ಯೆ ದಿನವೇ ದರ್ಶನ್ಗೆ ವಿಜಯಲಕ್ಷ್ಮಿ ಕರೆ ಮಾಡಿದ್ರು. ಅಂದ್ರೆ ಜೂನ್ 8ನೇ ತಾರೀಕು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀರಾ ಅಂತ ಪತ್ನಿ ವಿಜಯಲಕ್ಷ್ಮಿ ಕೇಳ್ತಾರೆ ದರ್ಶನ್. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಿದ್ದೀನಿ ಅಂತ ದರ್ಶನ್ ಹೇಳಿದ್ರು. ಜೂನ್ 8ರ ಸಂಜೆನೂ ಕರೆ ಮಾಡಿ ಊಟ ಮಾಡಿದ್ರಾ ಅಂತ ಕೇಳಿದ್ದೆ ನಾನು ಅಂತ ವಿಜಯಲಕ್ಷ್ಮಿ ಹೇಳಿದ. ಆ ದಿನ ಏನೇನಾಯ್ತು? ಇಷ್ಟೆಲ್ಲ ಘಟನೆ ನಡೆದಂತಹ ಜೂನ್ 8ರ ದಿನ ನೀವು ದರ್ಶನ್ಗೆ ಕರೆ ಮಾಡಿದ್ರಾ ಅನ್ನೋ ಪ್ರಶ್ನೆಗೆ ವಿಜಯಲಕ್ಷ್ಮಿ ಕೊಟ್ಟಂತಹ ಉತ್ತರ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀರಾ ಅಂತ ಕೇಳಿದ್ದೆ, ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಇದೆ ಅಂತ ದರ್ಶನ್ ಹೇಳಿದ್ರು. ಮತ್ತೆ ನಾನು ಅದೇ ದಿನ ಸಂಜೆ ಕಾಲ್ ಮಾಡಿದ್ದೆ, ಊಟ ಮಾಡಿದ್ರಾ ಅಂತ ಕೇಳಿದೆ. ರಾತ್ರಿ 8 ಗಂಟೆಗೆ RR ನಗರದ ದರ್ಶನ್ ಮನೆಗೆ ಊಟ ಕೊಟ್ಟು ಕಳಿಸಿದ್ದೀನಿ. ಊಟ ಬಿಟ್ಟು ಬೇರೆ ಯಾವುದೇ ವಿಷಯ ಅವರೂ ಹೇಳಲಿಲ್ಲ, ನಾನು ಕೇಳಲಿಲ್ಲ. ಇದು ವಿಜಯಲಕ್ಷ್ಮಿ ಕೊಟ್ಟಂತ ಸ್ಟೇಟ್ಮೆಂಟ್. ಇದು ಜೂನ್ 9ರಂದು ನಮ್ಮ ಮನೆಯಲ್ಲಿ ಹೋಮ ಇತ್ತು. ಅಂದ್ರೆ ರೇಣುಕಾ ಸ್ವಾಮಿ ಹತ್ಯೆಯಾದ ಎಕ್ಸಾಕ್ಟ್ಲಿ ಮಾರನೇ ದಿನ ಮನೆಯಲ್ಲಿ ಪೂಜೆ ಇತ್ತು. ದರ್ಶನ್ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಆಹ್ವಾನ ಕೊಟ್ಟಿರಲಿಲ್ಲ. ಜೂನ್ 9ರ ಬೆಳಿಗ್ಗೆ ಅಂದ್ರೆ ರೇಣುಕಾ ಸ್ವಾಮಿ ಹತ್ಯೆಯಾದ ಮಾರನೇ ದಿನ ಬೆಳಿಗ್ಗೆನೆ ದರ್ಶನ್ ಮನೆಗೆ ಬಂದಿದ್ರು, ವಿಜಯಲಕ್ಷ್ಮಿ ಮನೆಗೆ ಬಂದಿದ್ರು, ಪೂಜೆಯಲ್ಲಿ ಭಾಗಿಯಾಗಿದ್ರು, ಹೋಮದಲ್ಲಿ ಕೂತಿದ್ರು. ಪೂಜೆ ಮುಗಿಸಿ ಮಧ್ಯಾಹ್ನ ಊಟ ಕೂಡ ಮಾಡಿದ್ದಾರೆ. ಊಟ ಮಾಡಿ ಆ ನಂತರ ಮೈಸೂರಿಗೆ ಹೋದ್ರು. ಮಧ್ಯಾಹ್ನ 2:30ಕ್ಕೆ ಶೂಟಿಂಗ್ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟಿದ್ರು ದರ್ಶನ್ ಅಂತ ವಿಜಯಲಕ್ಷ್ಮಿ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.